ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯವುಳ್ಳಂತ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವದಿಸಲಿ, ತನ್ನ ಮಹಿಮೆಗಾಗಿ ಈ ಬೆಳಗಿನ ಜಾವದಲ್ಲಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಸತ್ಯವೇದದಲ್ಲಿ ಈ ದಿನದ ಪಾರಾಯಣಕ್ಕಾಗಿ ತಿಮೋಥೆಯನಿಗೆ ಬರೆದಂತಹ ಪತ್ರಿಕೆ ಮೊದಲನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದಿಕೊಳ್ಳುತ್ತೇನೆ. ತಿಮೋಥೆಯನಿಗೆ ಬರೆದ ಪತ್ರಿಕೆ ಮೊದಲನೆಯ ಅಧ್ಯಾಯ, ಮೊದಲನೇ ತಿಮೋಥೆ ಮೊದಲನೇ ಅಧ್ಯಾಯ 15ರಿಂದ ಕೆಲವೊಂದು ವಚನಗಳು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಆದರೂ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಯೇಸು ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನೂ ಆಗಿರುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಸರಸರಾಗಿ ಕೂಡಿಕೊಂಡು ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಕರ್ತನೆ, ನಿನ್ನನ್ನು ಎದುರುಗೊಳ್ಳಲು ಬರುವ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನು, ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಕುಟುಂಬದವರನ್ನು ನೀನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಕ್ಕಳಾಗಿ ನಿನ್ನ ಸೇವೆಯಲ್ಲಿ ನಿರತವಾಗುವಂತ, ನಿನ್ನ ಸೇವೆಯ ಭಾರವನ್ನು ಹೊರುವಂತ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ ನಮ್ಮೆಲ್ಲರನ್ನ ತುಂಬಿಕೊಳ್ಳಲಿ. ನೀನು ನಮಗಾಗಿ ಮಾಡಿದಂತ ಮಹಾಪ್ರೀತಿಗೆ ಸ್ವಾಮಿ, ನಾವು ಈ ಭೂಮಿಯ ಮೇಲೆ ಕೃತಜ್ಞತೆಯುಳ್ಳವರಾಗಿ ಬದುಕಲು, ನೀನು ಕೊಟ್ಟಂತ ಈ ಉನ್ನತವಾದ ಪ್ರೀತಿಯ ಸಂದೇಶವನ್ನ ಸಾರಲು ಸದಾ ಕಾಲವು ನಮ್ಮನ್ನು ಎಚ್ಚರಪಡಿಸಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಸಮಯದಲ್ಲಿ ನಮ್ಮ ಸತ್ಯವೇದದಲ್ಲಿ, ನಮ್ಮ ಸಭಾ ಸಂಗೀತಗಳಲ್ಲಿ 108ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಭಯವೇನಿಲ್ಲ, ಸಂತೋಷವೇ, ಯೇಸು ನನ್ನಾತ್ಮ ಗೆಳೆಯನೇ, ಸ್ವರ್ಗದ ಬಾಧ್ಯತೆಯೇ ನನಗೆ ಉಂಟು ಅಭಯವೇ. ಮೊದಲು ಮತ್ತು 2ನೇ ಚರಣವನ್ನ ನಾವು ಹಾಡಿಕೊಳ್ಳೋಣ. ಭಯವೇನಿಲ್ಲ, ಸಂತೋಷವೇ, ಯೇಸು ಎನ್ನಾತ್ಮ ಗೆಳೆಯನೇ, ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗೆ ಉಂಟು ಅಭಯವೇ. ಇದು ಎನ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು, ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಗಾನ. ಪರಿಶುದ್ಧಾತ್ಮ ನನ್ನಲ್ಲಿಯೇ, ಪವಿತ್ರ ಶಾಂತಿ ದಾಯಕನೇ, ಯೇಸುವು ಅಂದ ಸತ್ಯವನೇ,
ತೋರಿಸಿಕೊಡುವ ನಿನ್ನಾತ್ಮಕ್ಕೆ ಇದು ಎಂದ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು ಹಲ್ಲೆಲೂಯಾ ಯೇಸು ಎನ್ನಾತ್ಮ ಉದ್ಧಾರಕ ಸ್ವಾಮಿಗೆ ಸ್ತೋತ್ರ ನಿತ್ಯ ಗಾನ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕರ್ತನ ಕೃಪೆಯೊಂದಿಗೆ ಕೂಡಿ ಬಂದಂತ ದೇವ ಮಂದಿಗೆ ಮತ್ತೊಮ್ಮೆ ಪೂರಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಈ ಸಮಯದಲ್ಲಿ ನಮ್ಮ ಜೊತೆಲಿರ್ತಕ್ಕಂಥ ಸಹೋದರ ಜಾನ್ ಡೇವಿಡ್ ರವರು ನಮಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳುವಂತನಾಗಿದ್ದೇನೆ. ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದೇವೆ. ಅಪ್ಪ ತಂದೆ, ಈ ಒಳ್ಳೆ ದಿವಸವನ್ನು ನಮಗೆ ದಯಪಾಲಿಸಿದ್ದಿ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟಿದ್ದಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಇದ್ದುಕೊಂಡು ನಿನ್ನ ವಾಕ್ಯಗಳನ್ನು ಆಲಿಸುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಿ. ನಿನಗೆ ಸ್ತೋತ್ರ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ ದೇವರೇ, ನಿನಗೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ, ಬಂದು ಸೇರಿದಂತ ಎಲ್ಲರನ್ನು, ಬರಲಿರುವ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಪ್ರತ್ಯೇಕವಾಗಿ ಸೇವಕರ ಮುಖಾಂತರ ನೀನು ನಮ್ಮ ಜೀವಿತದಲ್ಲಿ ಮಾತನಾಡಿದ ಎಲ್ಲ ವಾಕ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ, ನಿನಗೆ ಸ್ತೋತ್ರ. ನಮ್ಮನ್ನು ಜಗತ್ತುತ್ಪತ್ತಿಯ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿ ನಿನ್ನ ಸ್ವಕೀಯ ಜನರನ್ನಾಗಿ ನೀನು ಮಾಡಿದ್ಯಪ್ಪ. ಅಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅನ್ಯೋನ್ಯದಲ್ಲಿ ಇರುವವರಿಗೆ ಸ್ವರ್ಗೀಯ ಸಕಲ ಆತ್ಮೀಯ ವರಗಳನ್ನು ಸುರಿಸಿ ನಮ್ಮನ್ನು ಆಶೀರ್ವದಿಸಿದಿ. ನಿನಗೆ ಸ್ತೋತ್ರ. ಅಪ್ಪ ತಂದೆ, ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಮ್ಮನ್ನು ನಿನ್ನ ಕರೆಗಳಿಗೆ ಸಮರ್ಪಿಸುತ್ತೇನೆ ಅಪ್ಪ ತಂದೆ. ನಿನ್ನಲ್ಲಿ ಮಾತ್ರ ಭರವಸೆ ಅಪ್ಪ ತಂದೆ. ನೀನು ನನ್ನ ರಕ್ಷಕನು, ನಮ್ಮ ಒಡೆಯನು ತಂದೆ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ, ನೀನು ನಮ್ಮ ಜೊತೆಗೆ ಮಾತನಾಡು. ಹೌದಪ್ಪ, ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸಿಂದ ಬೇಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಕರ್ತನ ಕೃಪಾ ಸನ್ನಿಧಿಯಲ್ಲಿ ದೇವರ ಮಹಿಮೆಗಾಗಿ ಈ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಭಾಗವನ್ನ ನಾವು ಧ್ಯಾನ ಮಾಡೋಣ. ನಮ್ಮ ಸತ್ಯವೇದದಲ್ಲಿ ಯೆಶಾಯನ ಬರೆದಂತ ಪ್ರವಾದನೆ 49ನೇ ಅಧ್ಯಾಯದಲ್ಲಿ 6ರಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ಬರೆಯುವಂತದ್ದಾಗಿದೆ. ಆತನೇ ಹೀಗನ್ನುತ್ತಾನೆ, ನೀನು ನನ್ನ ಸೇವಕನಾಗಿ ಮಾಡಬೇಕಾದವುಗಳಲ್ಲಿ ಯಾಕೋಬಿನ ಕೆಲ ಕುಲಗಳನ್ನು ಉನ್ನತಪಡಿಸುವುದು, ಇಸ್ರಾಯೇಲಿನಲ್ಲಿ ರಕ್ಷಿತರಾದವರನ್ನು ತಿರುಗಿ ಬರಮಾಡುವುದು ಅಲ್ಪ ಕಾರ್ಯವೇ ಸರಿ. ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು. ಮನಃಪೂರ್ವಕವಾಗಿ ತಿರಸ್ಕರಿಸಲ್ಪಟ್ಟವನು, ಅನ್ಯ ಜನಾಂಗಕ್ಕೆ ಅಸಹ್ಯನು, ಜನದೊಡೆಯರ ಸೇವಕನು ಆದವನಿಗೆ ಇಸ್ರಾಯೇಲಿನ ವಿಮೋಚಕನು, ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆ ಹೇಳುತ್ತಾನೆ. ಯೆಹೋವನ ಪ್ರಾಮಾಣಿಕತೆಯನ್ನು ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನನ್ನು ಪರಿಗ್ರಹಿಸಿರುವುದನ್ನು ಅರಸರು ನೋಡಿ ಎದ್ದು ನಿಲ್ಲುವರು, ಅಧಿಪತಿಗಳು ಅಡ್ಡ ಬೀಳುವರು. ಇದೇ ಯೆಹೋವನ ನುಡಿ. ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದೇನೆ. ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ನಾನು ನಿನ್ನನ್ನು ಕಾಪಾಡುತ್ತಾ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ, ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟು, ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರ ಮಾಡುವೆನು. ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ ಮೇಯುವುದು, ಎಲ್ಲ ಬೋಳು ಬೆಟ್ಟಗಳು ಕೂಡ ಅದಕ್ಕೆ ಹುಲ್ಲುಗಾವಲಾಗುವು. ಅವರಿಗೆ ಹಸಿವೆ ಬಾಯಾರಿಕೆಗಳು
ಆಗವು, ಜಲವು, ಬಿಸಿಲು ಬಡಿಯವು. ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ವರತೆಗಳ ಬಳಿಯಲ್ಲಿ ನಡೆಸುವನು. ನನ್ನ ಸೃಷ್ಟಿಯು ಬೆಟ್ಟಗಳನ್ನೆಲ್ಲ ಸಮದಾರಿಯನ್ನಾಗಿ ಮಾಡಿ ನನ್ನ ರಾಜಮಾರ್ಗಗಳನ್ನು ಎತ್ತರಿಸುವೆನು. ಇಗೋ, ಇವರು ದೂರದಿಂದ ಬರುತ್ತಾರೆ. ಇಗೋ, ಇವರು ಬಡಗಲಿಂದ ಮತ್ತು ಪಡವಲಿಂದ. ಇವರು ಸೀನೇಮ್ ದೇಶದಿಂದ ಬರುತ್ತಿದ್ದಾರೆ. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಆಮೆನ್. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಜನನವಾಗಿ ಈ ಹೊತ್ತು ಆತನ ಜನನದ ದಿನದ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾ ಇಡೀ ಲೋಕದ ಎಲ್ಲಾ ಕಡೆ ಇರುವಂತ ಜನರು ಯೇಸು ಕ್ರಿಸ್ತನ ಕುರಿತಾಗಿ ಧ್ಯಾನ ಮಾಡುತ್ತಾ, ಕಲಿಯುತ್ತಾ, ತಿಳಿಯುತ್ತಾ, ಆತನ ನಾಮದ ಮಹತ್ತನ್ನ ಅರಿಯುತ್ತಾ, ಆತನನ್ನು ಘನಪಡಿಸುವಂತ ಅವಕಾಶವನ್ನ ಈ ಭೂಮಿ ಮೇಲೆ ಮಾನವರು ಹೊಂದಿ ಆಶೀರ್ವಾದವನ್ನ ನಾನು ಮತ್ತು ನೀವೆಲ್ಲರೂ ಅನುಭವಿಸುವಂತವರಾಗಿದ್ದೇವೆ. ದೇವರು ತಾನು ಮಾಡಿದ ವಾಗ್ದಾನಗಳನ್ನ ನೆರವೇರಿಸುವಂತ ದೇವರಾಗಿದ್ದಾನೆ. ಆತನ ಸಂಕಲ್ಪವು ಎಂದೆಂದಿಗೂ ಶಾಶ್ವತವಾಗಿ ನೆರವೇರುವುದು. ಆತನ ಚಿತ್ತವು ಸದಾಕಾಲವು ನೆರವೇರುವಂತದ್ದಾಗಿದೆ. ಈ ಭೂಮಿ ಮೇಲೆ ಆತನು ತನ್ನ ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನ ಮಾಡುವಂತ ದೇವರಾಗಿದ್ದಾನೆ. ಈ ಭೂಮಿ ಮೇಲೆ ಆತನ ಆಲೋಚನೆಯು ಉನ್ನತವಾದದ್ದು, ಪರಿಶುದ್ಧವಾದದ್ದು, ಪರಾಕ್ರಮವಾದದ್ದು ಆಗಿದೆ. ಮಾನವನು ಪಾಪ ಮಾಡಿದ ನಂತರ ತನ್ನ ಪ್ರಸನ್ನತೆಯಿಂದ ಅಗಲಿ ಹೋಗಿ, ತನ್ನ ಸಮ್ಮುಖದಿಂದ ದೂರ ಹೋಗಿ, ದೇವರ ಒಂದು ನೇರವಾದಂತ ಸಂಪರ್ಕವನ್ನ ಕಳೆದುಕೊಳ್ಳುವುದಷ್ಟೇ ಅಲ್ಲದೆ ನಿತ್ಯವಾದ ಮರಣಕ್ಕೆ ಒಪ್ಪಿಸಲ್ಪಟ್ಟಾಗ ಮಾನವನ ಜನಾಂಗದ ಕುರಿತಾಗಿ ದೇವರು ತಾನು ಮಾಡಿದಂತ ಸಂಕಲ್ಪವನ್ನ ಉದ್ದೇಶಿಸುವಂತ ಕಾರ್ಯವನ್ನ ಇವತ್ತು ಜಗತ್ತು ಮಹತ್ತರವಾಗಿ ಕೊಂಡಾಡುವಂತದ್ದಾಗಿದೆ. ದೇವರು ಮಾಡಿದಂತ ಈ ಉನ್ನತವಾದ ಆಲೋಚನೆ ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಬೆಳಕಾಗಿ ಅನುಗ್ರಹಿಸುವಂತದ್ದೇ ಆಗಿದೆ. ಒಂದು ವೇಳೆ ದೇವರು ಆ ಒಂದು ಯೋಜನೆಯನ್ನ ಮಾಡದೆ ಹೋಗಿದ್ದರೆ ಬಿದ್ದು ಹೋದಂತ ಮಾನವನ ಜೀವಿತಕ್ಕೆ ಮತ್ತೆ ನಿರಂತರವಾಗಿ ತಂದೆಯಾದ ದೇವರನ್ನ, ತನ್ನ ಸೃಷ್ಟಿಕರ್ತನನ್ನ ನೋಡುವಂತ ಅವಕಾಶವೂ ಇಲ್ಲದೆ ಈ ಲೋಕದ ಅಂಧಕಾರದ ಕತ್ತಲಲ್ಲಿ ಸಂಪೂರ್ಣವಾಗಿ ನಾಶವಾಗುವುದೊಂದೇ ಉಳಿದಿತ್ತು. ಇಂಥ ಸಂದರ್ಭದಲ್ಲಿ ದೇವರ ಮಹಾಕೃಪೆಯು ಮಾನವನ ಬದುಕಿಗೆ ಆಧಾರವಾಗಿರುವುದರಿಂದ ಆ ಕೃಪೆಯಿಂದಲೇ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಬರೋಣವು ಈ ಲೋಕಕ್ಕೆ ಕತ್ತಲೆಯಲ್ಲಿರುವಂತ ಲೋಕದಲ್ಲಿ ಬೆಳಕಾಗಿ ಆತನನ್ನ ಕಳಿಸಿಕೊಡುವುದಾಗಿತ್ತು. ಲೋಕದಲ್ಲಿ ಪಾಪದ ಅಂಧಕಾರವು ತುಂಬಿ ತುಳುಕುವಾಗ, ಆ ಪಾಪದ ಅಂಧಕಾರದ ಕತ್ತಲೆಯು ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನ ಹೃದಯವನ್ನು ಆವರಿಸಿಕೊಂಡಿರುವಾಗ, ಸೃಷ್ಟಿಕರ್ತನಾದಂತ ದೇವರ ತಿಳುವಳಿಕೆಗೆ ಯಾವುದೇ ರೀತಿಯಾದಂತ ಭಾವನೆಗಳು ಅವರಲ್ಲಿ ಇಲ್ಲದೆ ಇರುವಾಗ, ಸೃಷ್ಟಿಕರ್ತನ ಆಲೋಚನೆಯನ್ನೇ ಅವರು ಮಾಡ್ತಿರುವಾಗ, ಸೃಷ್ಟಿಗಳನ್ನೇ ಪೂಜಿಸುತ್ತಾ ಸೃಷ್ಟಿಯನ್ನೇ ದೇವರು ಎಂಬುದಾಗಿ ನಂಬಿ ಲಯವಾಗುವಂತ ಈ ಲೋಕದ ಕಾರ್ಯಗಳಲ್ಲಿ ಭರವಸೆ ಬಿಟ್ಟು ಕತ್ತಲಿನಲ್ಲಿ ಬದುಕುತ್ತಿರುವಾಗ ನಿಜವಾದಂತ ಜೀವದ ಮಾರ್ಗವನ್ನ ಕ್ರಿಸ್ತನ ಮುಖಾಂತರವಾಗಿ ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕಾಲವು ಸಂಪೂರ್ಣವಾದಾಗ ದೇವರು ಆ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಆತನು ಈ ಲೋಕಕ್ಕೆ ತನ್ನ ಮಗನಾದಂತ ಕ್ರಿಸ್ತನನ್ನ ಕಳಿಸುವ ಮೂಲ ಉದ್ದೇಶವನ್ನ ಯೆಶಾಯನು ನಮಗೆ ಬರೆದು ತಿಳಿಸುತ್ತಾನೆ. ನಾನು ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ನಾನು ನಿನ್ನನ್ನು ಕಾಪಾಡುತ್ತಾ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲೆಯಲ್ಲಿರುವವರಿಗೆ
ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟು ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರ ಮಾಡುವೆನು. ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ ಮೇಯುವುದು. ಅಗಲಿ ಹೋದಂತ ಕಳೆದು ಹೋಗಿರುವಂತ ಮಾನವನ ಸಂತಾನವನ್ನ ಪುನಃಸ್ಥಾಪಿಸುವುದಕ್ಕೋಸ್ಕರ ಕತ್ತಲೆಯಲ್ಲಿ ಜ್ಯೋತಿ ಬೆಳಗುವ ಹಾಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿ ಬಂದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ತಂದೆಯಾದ ದೇವರ ಪ್ರತಿರೂಪದ ಛಾಯೆಯಾಗಿ ಈ ಭೂಮಿ ಮೇಲೆ ತಂದೆಯಾದಂತ ದೇವರ ಗುಣ ಲಕ್ಷಣಗಳನ್ನ, ಸ್ವಭಾವಗಳನ್ನ ಮನುಷ್ಯನಿಗೆ ತಿಳಿಯಪಡಿಸಿ ತನ್ನನ್ನು ಸೃಷ್ಟಿ ಮಾಡದಂತ ಸೃಷ್ಟಿಕರ್ತನು ಹೀಗೆ ಇದ್ದಾನೆ ಮತ್ತು ಆತನ ಗುಣ ಸ್ವಭಾವಗಳು ಇಂಥವುಗಳೇ, ಆತನನ್ನ ಪ್ರೀತಿಸುವಂತವರು ಹೀಗೆ ಆತನನ್ನ ಸನ್ಮಾನಿಸಬೇಕು ಎಂಬತಕ್ಕಂಥ ದೇವರ ಚಿತ್ತವನ್ನ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿಸುವುದಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಬರುವಾಗ ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲೆಯಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂಬ ಶಬ್ದವನ್ನ, ವಾಕ್ಯವನ್ನ ಈ ಭೂಮಿಗೆ ಕಳಿಸುವಂತವನಾಗಿದ್ದಾನೆ. ಸೈತಾನನಿಂದ ಬಂಧಿಸಲ್ಪಟ್ಟು ಪಾಪದ ಕತ್ತಲೆಯಲ್ಲಿ ಕೂಡಿ ಹಾಕಲ್ಪಟ್ಟಿರುವಂತ ಈ ಲೋಕದ ಮನುಕುಲವನ್ನ ಸೈತಾನನ ಬಂಧನದಿಂದ ಬಿಡಿಸಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬರುವಂತವನಾಗಿದ್ದಾನೆ. ಇಂದು ಇಡೀ ಲೋಕವೇ ಕ್ರಿಸ್ತನನ್ನು ಹಾಡಿ ಹರಸುತ್ತಾ ಕೊಂಡಾಡುವಂಥದ್ದಾಗಿದೆ. ಮತ್ತು ಈ ಯೇಸು ಕ್ರಿಸ್ತನ ಜನನದ ವಿಷಯವಾದ ಕುರಿತಾದಂತ ಈ ಸಂದೇಶವು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಒಂದು ಹೊಸತನವನ್ನು, ಒಂದು ನೂತನವಾದಂತ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರತಿ ವರ್ಷವೂ ಈ ಶುಭ ದಿನದ ಆರಾಧನೆಯು ಮನುಕುಲಕ್ಕೆ ಸಂತೋಷವಾದಂತ, ಸಂತುಷ್ಟಿ ಸಹಿತವಾದಂತ ಆನಂದವನ್ನ ಉಂಟು ಮಾಡುತ್ತಾ ಬರುವಂತದ್ದಾಗಿದೆ. ಈ ದಿನ ಕರ್ತನಲ್ಲಿ ಉಲ್ಲಾಸಿಸುವುದು, ಸಂತೋಷಿಸುವುದು ಮನುಕುಲಕ್ಕೆ ಯುಕ್ತವಾಗಿದೆ. ದೇವರು ತಾನು ಹೇಳಿದಂತ ವಾಗ್ದಾನಗಳನ್ನ ಈ ಭೂಮಿ ಮೇಲೆ ಆತನು ನೆರವೇರಿಸಿದ್ದಾನೆ. ಅದಕ್ಕಾಗಿ ಯೆಶಾಯನು ಬರೀತಾನೆ, ಆಕಾಶವೇ ಹರ್ಷಧ್ವನಿಗೈಯಿ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ತಾನು ಯಾರು, ಎಲ್ಲಿಂದ ಬಂದೆ, ಮುಂದೆ ತನ್ನ ಗತಿ ಏನು, ತಾನು ಎಲ್ಲಿಗೆ ಸೇರುತ್ತೇನೆ ಎಂಬುವಂತ ಯಾವ ನಿರೀಕ್ಷೆಯೂ ಇಲ್ಲದೆ, ಗೊತ್ತು ಗುರಿ ಇಲ್ಲದೆ ಈ ಭೂಮಿ ಮೇಲೆ ಹುಟ್ಟಿ ಕಳೆದು ಹೋಗುತ್ತಿದ್ದಾಗ ಯೇಸು ಕ್ರಿಸ್ತನು ನಾನು ನನ್ನ ವಿಮೋಚಕನಾದಂತ ತಂದೆಯಾದ ದೇವರ ಕೈಯ ಸೃಷ್ಟಿಯಾಗಿದ್ದು, ಆತನು ನಿರಂತರವೂ ಜೀವಿಸುವಂತ ದೇವರಾಗಿದ್ದು, ಆತನು ನನ್ನನ್ನು ಈ ಭೂಮಿ ಮೇಲೆ ಸೃಷ್ಟಿಸಿದ್ದಾನೆ. ನಾನು ಈ ಭೂಮಿ ಮೇಲೆ ಆತನ ಪ್ರೀತಿಯ ಮಗನು, ಪ್ರೀತಿಯ ಮಗಳು. ನನಗೋಸ್ಕರ ಆತನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ನನ್ನನ್ನು ಪ್ರೀತಿಸಿ ನನ್ನ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈ ತಿಳುವಳಿಕೆಯಿಂದ ಒಬ್ಬ ಮನುಷ್ಯನು ನಂಬಿಕೆಯನ್ನ ಹೊಂದಿ ತನ್ನನ್ನು ಸೃಷ್ಟಿಸಿದಂತ ದೇವರ ಬಳಿಗೆ ಬರುವಾಗ ದೇವರ ಈ ವಾಕ್ಯವು ನೆರವೇರುವಂತದ್ದಾಗಿದೆ. ಆಕಾಶವೇ ಹರ್ಷಧ್ವನಿಗೈಯಿ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಪಾಪದ ಬಂಧನದಿಂದ ಬಿಡಿಸಿಕೊಳ್ಳಲಿಕ್ಕಾಗದೆ ದಿಕ್ಕಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ತಂದೆಯಾದ ದೇವರು ಲೋಕದಲ್ಲಿರುವ ಸಕಲ ಮಾನವರನ್ನ ಪ್ರೀತಿಸಿ ತನ್ನ ಒಬ್ಬನೆಯ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಒಂದು ವೇಳೆ ಆತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬರದೆ ಹೋಗಿದ್ರೆ ಈ ಭೂಮಿ ಮೇಲೆ ಇಂತಹ ಸಂತೋಷದ, ಸಂಭ್ರಮದ ಆಶೀರ್ವಾದವನ್ನ ಅನುಭವಿಸುವಂತ ಸೌಭಾಗ್ಯವನ್ನ ಪ್ರತಿಯೊಬ್ಬ ಮನುಷ್ಯನು ಕಳೆದುಕೊಳ್ಳುತ್ತಿದ್ದನು. ಮತ್ತು ಈ ಸಂತೋಷದಲ್ಲಿ ಯಾವ ಪಾಲು ಈ ಮಾನವನ ಜೀವಿತಕ್ಕೆ ಒದಗಿ ಬರುತ್ತಿರಲಿಲ್ಲ. ಆದರೆ ಇಂದು ಸರ್ವಶಕ್ತನಾದಂತ ದೇವರು ಈ ಲೋಕವನ್ನ ಪ್ರೀತಿಸಿದ್ದನ್ನ ಪ್ರತಿಯೊಬ್ಬ ಮಾನವನಿಗೂ ಮನವರಿಕೆ ಕೊಡುವುದಕ್ಕಾಗಿ ದೇವರು ಒದಗಿಸಿಕೊಟ್ಟಿದ್ದಾನೆ.
ಈ ಭೂಮಿ ಮೇಲೆ ಈ ದಿನದ ಶುಭದ ಸಂದೇಶದ ಆಶೀರ್ವಾದವನ್ನ ಹೃದಯಾಂತರ ಆಳದಿಂದ ಆರಾಧಿಸುವಂತ ಅನುಭವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಿತ್ಯವಾದಂತ ಸಂತೋಷವನ್ನ ಉಂಟು ಮಾಡುವಂತ ಪ್ರಯತ್ನವನ್ನ ದೇವರು ಮಾಡುವಂತವನಾಗಿದ್ದಾನೆ. ಈ ಸಂತೋಷವು ನಿರಂತರಕ್ಕೂ ಮಾನವನ ಹೃದಯದಲ್ಲಿ ಹಸಿರಾಗಿ ಉಳಿದು ದೇವರ ರಾಜ್ಯವನ್ನ ಸೇರುವ ತನಕ ಈ ಸಂತೋಷದಲ್ಲಿ ಪ್ರತಿದಿನವೂ ಭಾಗಿಯಾಗುವುದಕ್ಕಾಗಿ ದೇವರು ಮಾನವನ ಜೀವಿತಕ್ಕೆ ಈ ದಿನವನ್ನ ಅನುಗ್ರಹಿಸಿದ್ದಾನೆ. ಈ ದಿನದ ಕುರಿತಾಗಿ ಈ ಭೂಮಿ ಮೇಲೆ ನಿಖರವಾದಂತ ಯಾವುದೇ ಮಾಹಿತಿಗಳಿಲ್ಲದೆ ಇದ್ದರೂ ಆತನು ಈ ಲೋಕಕ್ಕೆ ಹುಟ್ಟಿ ಬಂದಿರುವುದಂತೂ ನಿಜ. ಮಾನವನ ಪಾಪಗಳಿಗಾಗಿ ಆತನು ತನ್ನ ಪ್ರಾಣ ಕೊಟ್ಟಿರುವುದಂತೂ ನಿಜ. ಆತನು ಹುಟ್ಟಿ ಬಂದಂತ ಎಲ್ಲಾ ಸಾಕ್ಷ್ಯಾಧಾರಗಳು ಈ ಭೂಮಿ ಮೇಲೆ ಇರುವುದರಿಂದ ನಮ್ಮನ್ನ ಸೃಷ್ಟಿಸಿ ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ವಿಶೇಷವಾಗಿ ಆತನನ್ನು ಗೌರವಿಸಿ ಸನ್ಮಾನಿಸಿ ಆತನು ನಮಗೆ ಮಾಡಿದಂತ ಮಹೋಪಕಾರಗಳಿಗೆ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಆತನ ಸದುದ್ದೇಶಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಆತನಿಗೆ ಸಂತೋಷವನ್ನು ಉಂಟು ಮಾಡುವಂತ ಆತನ ಪ್ರೀತಿಯ ಮಕ್ಕಳಾಗಿ ಆತನ ಅನುಸರಿಸಿದ ಮಾರ್ಗಗಳನ್ನ ಅನುಸರಿಸಲು ನಮ್ಮ ಜೀವಿತದಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ದಾಟುವಂತೆ ಪ್ರತಿ ವರ್ಷವೂ ಈ ಸಮಯವು ನಮಗೆ ಒದಗಿ ಬರುವಂತದ್ದಾಗಿದೆ. ಆದುದರಿಂದ ಇಡೀ ವಿಶ್ವವೇ ಈ ಸಂತೋಷದಲ್ಲಿ ಭಾಗಿಯಾಗಿದೆ. ಈ ದಿನ ಈ ಸಂತೋಷವನ್ನ ಹೊಂದುವಂತ ಅನುಭವಿಸುವಂತ ಪ್ರತಿಯೊಬ್ಬರಿಗೂ ಶುಭವಾಗಲಿ. ದೇವರು ತನ್ನ ವಾಕ್ಯದ ಪ್ರಕಾರವಾಗಿ ತನ್ನ ವಾಗ್ದಾನಗಳನ್ನ ನೆರವೇರಿಸಿರುವಾಗ ಆತನ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿದಂತ ಈ ಕಾರ್ಯಗಳು ನಡೆಯಬೇಕಾಗಿದೆ. ಬಂದಿಗಳಿಗೆ ಬಿಡುಗಡೆಯಾಗಬೇಕಾಗಿದೆ. ಕತ್ತಲೆಯಲ್ಲಿರುವವರು ಬೆಳಕಿಗೆ ಬರಬೇಕಾಗಿದೆ. ಈ ಎರಡು ಕಾರ್ಯಗಳು ಯೇಸು ಕ್ರಿಸ್ತನ ವಿಷಯವಾದಂತ ಜನನದ ಕುರಿತಾದಂತ ಶುಭ ಸಂದೇಶವು ಮತ್ತು ಆತನ ಜನನದ ಪ್ರಾಮುಖ್ಯವಾದಂತ ಉದ್ದೇಶವು ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡಬೇಕಾಗಿದೆ. ಕ್ರಿಸ್ತನ ಜನನವು ಒಂದು ಹೃದಯದಲ್ಲಿ ಆಗುವಾಗ ಯೇಸು ಕ್ರಿಸ್ತನ ವಾಗ್ದಾನಗಳು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಕ್ರಿಸ್ತನು ಬರುವ ತನಕ ಈ ವಾಗ್ದಾನಗಳು ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರುತ್ತಾ ಬರುವಂತದ್ದಾಗಿದೆ. ಆದುದರಿಂದ ಒಂದು ವರ್ಷವು ಮುಗಿದು ಇನ್ನೊಂದು ವರ್ಷಕ್ಕೆ ಕಾಲಿಡುವ ಅಂತ್ಯದಲ್ಲಿ ಕ್ರಿಸ್ತನು ನಮಗೆ ವಿಶೇಷವಾದಂತ ಈ ಸಂತೋಷದ ಸಂಭ್ರಮದ ಅವಕಾಶವನ್ನ ಒದಗಿಸಿಕೊಟ್ಟಿರುವಾಗ ಈ ಸಂತೋಷವು ನಿರಂತರಕ್ಕೂ ನಮ್ಮ ಜೀವಿತದುದ್ದಕ್ಕೂ ತಲಾಂತರಕ್ಕೂ ಮುಂದುವರಿಯುತ್ತಾ ಬಂದು ನಾವೆಲ್ಲರೂ ಆತನ ರಾಜ್ಯದಲ್ಲಿ ಸೇರಿ ಆತನು ತನ್ನ ವಾಕ್ಯಗಳ ಪ್ರಕಾರವಾಗಿ ನಾವು ಆತನ ನಡೆಸುವಿಕೆಯನ್ನ ಅನುಭವಿಸುತ್ತಾ ಜೀವಿಸಬೇಕೆಂಬುದು ಆತನ ಉದ್ದೇಶವಾಗಿದೆ. ಇಲ್ಲಿ ಈತನು ಹೀಗೆ ಬರೆಯುತ್ತಾನೆ, ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲೆಯಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟು ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರವನ್ನು ಮಾಡುವೆನು. ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ ಮೇಯುವು, ಎಲ್ಲ ಬೋಳು ಬೆಟ್ಟಗಳು ಕೂಡ ಅದಕ್ಕೆ ಹುಲ್ಲುಗಾಲಾಗುವುದು. ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗವು, ಜಳವು ಬಿಸಿಲು ಒಡೆಯುವು. ಅವರನ್ನು ಕರುಣಿಸುವ ಆತನು ದಾರಿ ತೋರಿಸುತ್ತಾ ನೀರುಕ್ಕುವ ವಾರ್ತೆಗಳ ಬಳಿಯಲ್ಲಿ ನಡೆಸುವನು. ನನ್ನ ಸೃಷ್ಟಿಯ ಬೆಟ್ಟಗಳನ್ನೆಲ್ಲ ಸಮದಾರಿಯನ್ನಾಗಿ ಮಾಡಿ ನನ್ನ ರಾಜಮಾರ್ಗವನ್ನು ಎತ್ತರಿಸುವನು. ಇಗೋ ಇವರು ದೂರದಿಂದ ಬರುತ್ತಾರೆ, ಇಗೋ ಇವರು ಪಡಗಲಿಂದ ಮತ್ತು ಪಡವಲಿಂದ, ಇವರು ಸೀನಿಂ ದೇಶದಿಂದ ಬರುತ್ತಿದ್ದಾರೆ. ಲೋಕದ 4 ದಿಕ್ಕುಗಳಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಕುರಿತಾಗಿ ಹೇಳಿರುವಂತ ಈ ಪ್ರವಾದನೆಯು ಈ ಭೂಮಿ ಮೇಲೆ ನೆರವೇರುತ್ತಾ ಕ್ರಿಸ್ತನ 2ನೇ ಬರುಣಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಬೇಕಾಗಿದೆ. ಆ 2ನೇ ಬರುಣದಲ್ಲಿ ಆತನ ನಂಬಿರುವಂತ ಪ್ರತಿಯೊಬ್ಬ ಮನುಷ್ಯನು ಆತನನ್ನು ಎದುರುಗೊಳ್ಳುವಾಗ ದೇವರ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ
ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಹೌದು, ಆತನು ದಿಕ್ಕಿಲ್ಲದ ತನ್ನ ಪ್ರಜೆಯನ್ನು ಸಂತೈಸಿ ನಮ್ಮನ್ನು ಕರುಣಿಸುತ್ತಿರುವುದರಿಂದ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ನಾವು ಈ ಭೂಮಿ ಮೇಲೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟು ಆ ನಮ್ಮ ಒಡೆಯನಾದಂಥ ರಕ್ಷಕನಾದಂಥ ಯೇಸು ಕ್ರಿಸ್ತನ ಜನನದ ಕುರಿತಾದಂಥ ಸಂತೋಷದ ಶುಭ ಸಂದೇಶವನ್ನು ಹಂಚಿಕೊಳ್ಳುತ್ತಾ ಈ ಭೂಮಿ ಮೇಲೆ ಆತನ ಕೃಪೆಯಿಂದ ಬದುಕುವರಾಗಿ ನಾವು ಮತ್ತು ಇತರರನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸಿ ದೇವರ ಬರುಣಕ್ಕೆ ಎದುರುಗೊಳ್ಳುವ ಹಾಗೆ ಸಿದ್ಧರಾಗುವ ಹಾಗೆ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಕತ್ತಲೆಯಲ್ಲಿರುವಂತಹ ನಮ್ಮನ್ನ ಪಾಪದ ಬಂಧನದಿಂದ ಬಿಡಿಸಿ ನಿತ್ಯವಾದಂಥ ಬೆಳಕೆ ಆತನು ನಡೆಸಿದ್ದಾನೆ. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಪೌಲನು ಹೀಗೆ ಬರೆಯುತ್ತಾನೆ, ಆತನು ಹೇಗೆ ತನ್ನನ್ನ ಪ್ರೀತಿಸಿ ತನ್ನ ಜೀವಿತದಲ್ಲಿ ತನ್ನನ್ನ ತನ್ನ ಮಹಿಮೆಗಾಗಿ ಆರಿಸಿಕೊಂಡನು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಮೊದಲನೆಯ ತಿಮೋಥಿಗೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಪಾಪಿಗಳನ್ನು ಜೋರಾಗಿ ಮಾತನಾಡಿ. ಮೊದಲನೇ ತಿಮೋಥಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಆದರೆ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗಾಗಿ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಯೇಸು ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. ಸರ್ವ ಯುಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೇನ್. ಅಪೊಸ್ತಲನಾದ ಪೌಲನು ತನ್ನ ರಕ್ಷಕನಾದಂತ ಯೇಸು ಕ್ರಿಸ್ತನು ತನ್ನನ್ನು ಆರಿಸಿಕೊಂಡುದನ್ನ ಈ ವಾಕ್ಯದ ಮುಖಾಂತರವಾಗಿ ಖಚಿತಪಡಿಸಿ ಮತ್ತು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಪ್ರಾಮುಖ್ಯವಾದಂತಹ ಸಂದೇಶವನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಮತ್ತು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ನನ್ನನ್ನು ತನ್ನ ದೀರ್ಘ ಶಾಂತಿಯಿಂದ ಆತನು ನಿತ್ಯ ಜೀವಕ್ಕಾಗಿ ಕರೆದಿದ್ದಾನೆ ಮತ್ತು ತನ್ನ ಕರುಣೆಯನ್ನ ನನ್ನಲ್ಲಿ ತೋರ್ಪಡಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಇದೇ ಸಂದೇಶವನ್ನ ದೇವರು ನಮಗೆ ಪೌಲನ ಮುಖಾಂತರವಾಗಿ ಕೊಡುವಂತನಾಗಿದ್ದಾನೆ. ಇವತ್ತು ಕ್ರಿಸ್ತನನ್ನ ಸಂತೋಷದಿಂದ ಸಂಭ್ರಮದಿಂದ ಆರಾಧಿಸುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ತನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಪೌಲನ ಹಾಗೆ ಒಪ್ಪಿಕೊಳ್ಳಬೇಕಾಗಿದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ನನ್ನ ರಕ್ಷಕನು ತನ್ನ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸಿರುವುದರಿಂದ ಈ ದಿನ ಈ ಸಂತೋಷದ ಸಂಭ್ರಮದಲ್ಲಿ ನಾನು ಪಾಲು ಹೊಂದಿ ಆತನನ್ನು ಘನಪಡಿಸುತ್ತೇನೆ. ಹಾಗೆಯೇ ಮತ್ತೆ ಪಾಪ ಮಾಡಿ ರಕ್ಷಿಸಲ್ಪಟ್ಟಂತ ನನ್ನಿಂದ ಮತ್ತೆ ನನ್ನನ್ನು ರಕ್ಷಿಸಿದಂತ ನನ್ನ ರಕ್ಷಕನಿಗೆ ಮತ್ತೆ ನೋವುಂಟಾಗದ ಹಾಗೆ ದಿನನಿತ್ಯವೂ ಈ ಮಹಿಮೆಯ ಸಂದೇಶದಲ್ಲಿ ನಾನು ಪಾಲು ಹೊಂದುತ್ತಾ ಮತ್ತು ಆತನು ನನಗಾಗಿ ಮಾಡದಂತ ಈ ಮಹಾ ತ್ಯಾಗವನ್ನ ನೆನೆಸಿಕೊಳ್ಳುತ್ತಾ ದಿನನಿತ್ಯವೂ ನಿತ್ಯ ಜೀವದ ಮಾರ್ಗದಲ್ಲಿ ನಡೆದು ಬೆಳಕಿನ ಮಾರ್ಗದಲ್ಲಿ ನಡೆದು ಪಾಪವೆಂಬ ಕತ್ತಲಿಂದ ದೂರಾಗಿ ಈ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿದಂತ ನಾನು ನಿರಂತರಕ್ಕೂ ಕ್ರಿಸ್ತನ ಬರೋಣದಲ್ಲಿ ಎದುರುಗೊಳ್ಳುವ ತನಕ ನನ್ನ ಪರಿಶುದ್ಧವಾದ ಜೀವಿತವನ್ನ ಮುಂದುವರಿಸಿ ಮತ್ತೆ ಮತ್ತೆ ಬರುವಂತ ಈ ಆಶೀರ್ವಾದದಲ್ಲಿ ಈ ಭೂಮಿ ಮೇಲೆ ಕ್ರಿಸ್ತನ ಬೆಳಕನ್ನ ಇತರರಿಗೆ ಸಾರುತ್ತಾ ಆತನ ಬರಣವನ್ನು ಪ್ರಚುರಪಡಿಸುತ್ತಾ ದೇವರನ್ನ ಘನಪಡಿಸುತ್ತಾ ಜೀವಿಸ್ತೇನೆಂಬ ವಾಗ್ದಾನವನ್ನ ದೇವರ ಮುಂದೆ ಈ ದಿನ ನಾವು ಮಾಡಬೇಕಾಗಿದೆ. ಸರ್ವ ಯುಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೇನ್. ಹಾಗೆ ಮಾಡುವ ಹಾಗೆ ದೇವರು ಈ ಉತ್ತಮವಾದಂತ ಉನ್ನತವಾದಂತ ಶುಭ ಕ್ರಿಸ್ಮಸ್ ಆಶೀರ್ವಾದದೊಂದಿಗೆ ಆತನನ್ನು ಆರಾಧಿಸುವಂತ ಪ್ರತಿಯೊಬ್ಬ ತನ್ನ ಮಗಳಿಗೂ ತನ್ನ ಮಗನಿಗೂ ಪ್ರತಿಯೊಂದು ಕುಟುಂಬದಲ್ಲಿಯೂ ತನ್ನ ವಿಶೇಷವಾದಂತ ನಿತ್ಯ ಜೀವವನ್ನು ಹಾಗೂ ಸಂತೋಷವನ್ನು ಸಮೃದ್ಧಿಯನ್ನು ಪ್ರತಿಯೊಬ್ಬ
ದೇವರ ಮಕ್ಕಳ ಜೀವಿತಕ್ಕೆ ತುಂಬಿ ಪ್ರತಿಯೊಬ್ಬ ಮನುಷ್ಯನನ್ನ ನಿತ್ಯವಾದಂತಹ ಜೀವಕ್ಕೆ ನಡೆಸುವ ಹಾಗೆ ಕರ್ತನ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ಜಗದ್ರಕ್ಷಕನಾದಂತ ಯೇಸು ಕ್ರಿಸ್ತನು ತನ್ನ ಕೃಪೆಯಿಂದ ಲೋಕದ 4 ದಿಕ್ಕುಗಳಲ್ಲಿರುವಂತ ಎಲ್ಲಾ ಜನಾಂಗಗಳನ್ನ ಕರೆದು ಸಂತೈಸಿ ನಿತ್ಯ ಜೀವಕ್ಕೆ ನಡೆಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಶುಭ ಕ್ರಿಸ್ಮಸ್ ಸಂದೇಶವು ನಮ್ಮೆಲ್ಲರಿಗೂ ಶುಭವನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು ತಂದು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಕರ್ತನ ಕೃಪೆ ದಿನನಿತ್ಯವೂ ನಮ್ಮನ್ನು ಎಚ್ಚರಪಡಿಸಲಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಅನುದಿನವೂ ನಾವು ದೇವರ ವಾಕ್ಯದಲ್ಲಿ ಜೀವಿಸುವವರಾಗಿ, ಕರ್ತನ ವಾಗ್ದಾನಗಳನ್ನ ನೆರವೇರಿಸುವವರಾಗಿ, ಬಂದಿಗಳ ಬಿಡುಗಡೆಗಾಗಿ ಕತ್ತಲೆಯಲ್ಲಿರುವವರನ್ನ ಬೆಳಕಿಗೆ ನಡೆಸುವ ಹಾಗೆ ದೇವರು ನಮ್ಮನ್ನು ನಡೆಸುತ್ತಾ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಎವ್ಲಿನ್ ಪಾಲಮ್ಮ ಅವರು ಇದ್ದಾರೆ. ಅವರು ವಿಶೇಷವಾಗಿ ಕ್ರೈಸ್ತ ಜಯಂತಿಯ ಕುರಿತಾದಂತ ಈ ಸಮಯದಲ್ಲಿ ದೇವರ ಜನರಿಗೆ ವಿಶೇಷವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ದೇವ್ಲಿ ನಮ್ಮವರು ಇದ್ದಾರಾ? ಹಿರಿಯರಂತ ಪ್ರೇಮನಾಥ್ ಸರ್ ಇದ್ದೀರಾ? Yes, Pastor. ಓಕೆ, ಪ್ರಾರ್ಥನೆ ಮಾಡಿ. Let us pray. Our gracious Heavenly Father, we thank you once again, Lord, for keeping us awake and awaking us to come to your feet, my Lord, early in the morning hours, to hear your voice and to hear your words, my Lord, to your faithful servants. Lord, we thank you for all the blessings we have received till now, my Lord, and for a good night's sleep. Yes, Lord, we thank you for helping us to see one more Christmas, that is your birth anniversary, my Lord, as the entire world is celebrating your birth anniversary. Lord, you were born, my Lord, 2000 years ago to bring joy to the people on this earth, including the nature. Yes, my Lord. The scholars write that even the nature was rejoicing, as well as the people, on your birthday, my Lord. So, Lord, we thank you for this wonderful privilege, my Lord, that we are able to see today the own eyes, people rejoicing for your birth. Yes, my Lord. In those days, Paul has written to the earlier churches regarding the rejoice of the people on this earth and the churches. Lord, please be with us. Help us to enjoy and celebrate your birth anniversary, as you were born to wash out the sinners in the form of a man. You came and lived on this earth for the 33.5 years, my Lord. And Lord, you have shown us the way, the light, as to how to beware ourselves and to live on this earth, my Lord. Lord, we remember those days, my Lord, that you were a model on this earth. Help us to, my Lord, to follow your steps and to walk according to your words.
Yes, my Lord, people unknowing where they will go after their death, my Lord, as they innocent. But Lord, you, as you were born on this day 2000 years ago, my Lord, and as you came to wash our sins in the form of a man, and at last you gave up your life, my Lord, loving us so much to wash our sins and defeated the Satan, my Lord. Lord, thank you very much for the big sacrifice that you have done, my Lord, after your birth. So, Lord, as today we are rejoicing, please be with us, my Lord. Please forgive all our sins, my Lord, and help us to be with you. And help us to be a light and a salt, to show a way, my Lord, for all the people on this earth, my Lord. Yes, my Lord, we thank you for this wonderful privileges, my Lord, and the plans you have made for the mankind on this earth, my Lord. So, Lord, once again, I submit myself, especially the entire congregation, and our Pastor M. Raju and his family, my Lord. Especially pray for John David, my Lord. Please be with him and his family. Thank you, my Lord, for helping him with a suitable job, my Lord. And please bless his family. Help him to run his family smoothly and efficiently. Please prosper him, my Lord, in all the ways. Lord, pray for Mrs. Evelyn Paul, my Lord, the elderly woman. Please be with her, my Lord. We thank you, my Lord, that you have helped us to see one more Christmas in our life, my Lord. Lord, please help us to rejoice ourselves with the family and with all our near and dearest, my Lord. Also, Lord, pray for rest of the family members of the Zoom prayer meeting. Pray for Mrs. Rajeshri, Mrs. Annie, Pastor Yashwant Tamgor, and many others, my Lord, who had to join, my Lord. Please be with these families. And please see, my Lord, that they rejoice in your birth and enjoy with all their near and dear ones, my Lord. Yes, my Lord, I especially pray for my family. Please be with them, my Lord. Help them to walk in your ways, my Lord. Bless all the rest of the families who are yet in the dark, my Lord. Please help us, my Lord, to bring to your light. Yes, my Lord, I especially pray for Pastor Imraju and his family. Please be with him. Pour your wisdom from him, my Lord. Strengthen him, my Lord, and provide him with all the necessities, my Lord, to run this program smoothly and efficiently. Yes, my Lord. Please bless this day, my Lord. Bless the entire souls on this earth, my Lord, as this is the day, my Lord, where the people are rejoicing of your birth, my Lord. Please, my Lord, please see that nothing untoward incident takes place, my Lord, and let everyone rejoice for your birth, my Lord. Yes, my Lord, please be with us. You are the only God and the real God, my Lord. And other than you, there's no other gods, my Lord. Help us to be connected with you, my Lord. And please provide, my Lord, your wisdom from above and for your blessings, my Lord. Yes, my Lord, we see in the scriptures that your mercy is enough for us, my Lord. Lord, we thank you for all your mercies that you have bestowed on us, my Lord, and to this mankind on this earth. Once again, my Lord, submit myself and the entire congregation, especially Pastor M. Raju, to mighty hands, my Lord, and pray in the precious name of Jesus Christ. Amen. ಆಮೇನ್ ಆಮೇನ್ ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ವಿಶೇಷವಾಗಿ ದೇವರ ಮಕ್ಕಳಾದಂತ ನಾವು ಈ ಉನ್ನತವಾದಂತ ಸಂತೋಷದಲ್ಲಿ ಭಾಗಿಗಳಾಗಿರುವಾಗ ಕರ್ತನು ನಮಗಾಗಿ ತನ್ನ ಕೃಪೆಯನ್ನು ಅನುಗ್ರಹಿಸಿ ಆತನ ಈ ಶುಭ ಸಂದೇಶದಲ್ಲಿ ಪಾಲು ಹೊಂದುವವರಿಗೆ ಪ್ರತಿ ವರ್ಷವೂ ತನ್ನನ್ನ ಪ್ರೀತಿಸಿದಂತ ಪ್ರತಿಯೊಂದು ಕುಟುಂಬದಲ್ಲಿ ಈ ಉಲ್ಲಾಸವನ್ನ ತುಂಬುತ್ತಾ ಬಂದಿರುವುದರಿಂದ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಈ ಲೋಕದಲ್ಲಿ ಆತನ ಪ್ರತಿನಿಧಿಗಳಾಗಿ
ಈ ಲೋಕಕ್ಕೆ ಆತನ ಸಂದೇಶದ ಮುಖಾಂತರವಾಗಿ ಹೊಂದಿದ ಬೆಳಕಾಗಿ ಬದುಕುತ್ತಿರುವಾಗ, ಕತ್ತಲೆಯಲ್ಲಿರುವಂತ ಬಂದಿಗಳಾಗಿ ಬದುಕುತ್ತಿರುವಂತ ಇತರ ಮಾನವರಿಗಾಗಿ ಪ್ರಾರ್ಥಿಸುವುದು ನಮ್ಮ ಅವಶ್ಯಕತೆಯಾಗಿದೆ. ನಾವೆಲ್ಲರೂ ಸಹ ಕರ್ತನ ಕೃಪೆಯನ್ನ ಹೊಂದಿದ ಹಾಗೆ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಕರ್ತನ ಕೃಪೆಯನ್ನ ಹೊಂದಿ ಈ ಭೂಮಿ ಮೇಲಿರುವಂತ ಈ ಪಾಪದ ಶಾಪದ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಾವು ಮೊರೆ ಇಡಬೇಕಾಗಿದೆ. ದೇವರಿಗಾಗಿ ಮಾನವರ ಜೀವಿತವು ಸಂಪೂರ್ಣವಾಗಿ ಪರಿಶುದ್ಧತೆಗೆ ನಡೆಸಬೇಕಾಗಿದೆ. ಅದಕ್ಕಾಗಿ ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಸೈತಾನನ ಬಂಧನದಲ್ಲಿ ಸರಿಯಾಗಿ ಬಿದ್ದಿರುವಂತ ನಮ್ಮಂತೆ ಇರುವಂತ ಇತರ ಮಾನವರಿಗಾಗಿ ವಿಶೇಷವಾಗಿ ಈ ದಿನ ಪ್ರಾರ್ಥನೆ ಮಾಡುವುದು ಅವಶ್ಯವಾಗಿರುವುದರಿಂದ ಈ ಸಮಯದಲ್ಲಿ ಹಿರಿಯರಾದಂತ ಇವ್ಲಿನ್ ಪಾಲಂ ಅವರು ಇದ್ದರೆ ಪ್ರಾರ್ಥನೆಯಲ್ಲಿ ಇವರನ್ನ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವ್ಲಿನ್ ಪಾಲಂ ಅವರು ಇದ್ದೀರಾ? ಓಕೆ, ಸಹೋದರ ಜಾನ್ ಡೇವಿಡ್ ರವರು ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಬಡವರಿಗಾಗಿ, ಅನಾಥರಿಗಾಗಿ, ದಿಕ್ಕಿಲ್ಲದವರಿಗಾಗಿ ಮತ್ತು ಪಾಪವೆಂಬ ಬಂಧನದಲ್ಲಿ ಸಿಕ್ಕಿ ತಾವು ಪಾಪಿಗಳೆಂಬ ತಾವು ಮಾಡುತ್ತಿರುವ ಕಾರ್ಯಗಳು ಪಾಪ ಎಂಬಂತ ತಿಳುವಳಿಕೆ ಇಲ್ಲದೆ ಪಾಪದ ವಶದಲ್ಲಿ ಸಿಕ್ಕಿಕೊಂಡುವಂತ ಪ್ರತಿಯೊಬ್ಬ ಮಾನವನಿಗೋಸ್ಕರ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಬೆಳಕಾಗಿ ಅನುಗ್ರಹಿಸಿ ಆತನ ಈ ಶುಭ ಸಂದೇಶವು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಇವತ್ತು ಅಂತ ಆತ್ಮಗಳಿಗೆ ಮುಟ್ಟಲಿ, ಅಂತವರಿಗೆ ಬಿಡುಗಡೆ ಆಗಲಿ, ಅಂತವರಿಗೆ ರಕ್ಷಣೆಯಾಗಲಿ. ದೇವರ ವಾಕ್ಯದ ಬೆಳಕು ಅವರ ಜೀವಿತದಲ್ಲಿ ಪ್ರಕಾಶಿಸಲಿ, ಪ್ರಜ್ವಲಿಸಲಿ. ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ದೇವರು ಮಾಡಿರುವಂತ ಈ ವಾಗ್ದಾನಗಳು ನೆರವೇರಿ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುವಂತೆ ಈ ಆಶೀರ್ವಾದವನ್ನ ಪ್ರತಿಯೊಬ್ಬರು ಅನುಭವಿಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಿನ್ನ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಅಪ್ಪ ತಂದೆ ಆತನನ್ನು ಕಳಿಸಿಕೊಟ್ಟಿದ್ದೀ. ನಿನಗೆ ಸ್ತೋತ್ರ. ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರೋ, ಅಂದರೆ ನಿನ್ನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ನಿನ್ನ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಿಂಗೆ ಸ್ತೋತ್ರ ಅಪ್ಪ ತಂದೆ. ನಾನು ಬೇಡವನಾಗಿದ್ದೇನೆ ಅಪ್ಪ ತಂದೆ. ಈ ಲೋಕದಲ್ಲಿ ಅಪ್ಪ ತಂದೆ ಎಷ್ಟೋ ಮಂದಿ ನಿನ್ನನ್ನು ಅರಿಯದೇ ಇದ್ದಾರೆ ಅಪ್ಪ. ಎಷ್ಟೋ ಮಂದಿ ತಮ್ಮದೇ ಆದ ಕಾರ್ಯದಲ್ಲಿ ಇದ್ದಾರೆ. ಎಷ್ಟೋ ಮಂದಿ ಅಪ್ಪ ತಂದೆ ತಾನು ಮಾಡುವ ಎಲ್ಲ ಪಾಪದ ಕಾರ್ಯಗಳು ಅವರಿಗೆ ಸರಿ ಎಂದು ಅವರು ಮಾಡುತ್ತಾ ಇದ್ದಾರೆ ಅಪ್ಪ ತಂದೆ. ಈ ಒಂದು ಹೊತ್ತಿನಲ್ಲಿ ಅಪ್ಪ ತಂದೆ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥಿಸೋನಾಗಿದ್ದೇನೆ ಅಪ್ಪ. ಇಂಥ ಜನಗಳಿಗೋಸ್ಕರ ಅಪ್ಪ ತಂದೆ ನಿನ್ನ ಬೆಳಕು ಅಪ್ಪ ತಂದೆ, ನಿನ್ನ ವಾಕ್ಯದ ಬೆಳಕು ಅವರಿಗೆ ಪ್ರಜ್ವಲಿಸಲಿ. ಹೌದಪ್ಪ ತಂದೆ, ಕೆಟ್ಟದರಿಂದ ದೂರವಾಗಿ ಒಳ್ಳೆಯದರಲ್ಲಿ ಅಪ್ಪ ತಂದೆ ಅವರು ಜೀವನ ಕಳೆಯುವಾಗೆ ನಿನ್ನನ್ನು ಆತುಕೊಂಡು ಅವರು ಜೀವಿಸುವಾಗೆ ಅಪ್ಪ ಅವರಿಗೆ ಶಕ್ತಿ ಬಲವನ್ನು ಕೊಟ್ಟು ನಡೆಸಬೇಕು. ದುಷ್ಟನ ಎಲ್ಲ ಕಾರ್ಯಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಜೀವಿತದಿಂದ ತೊಲಗಿ ಹೋಗಬೇಕು. ನೀನು ಮಾತ್ರ ಅವರ ಜೀವಿತದಲ್ಲಿ ಮಹಿಮೆ ಹೊಂದಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊಲೆ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಹೌದಪ್ಪ ತಂದೆ ನಾವು ಇದ್ದೇವೆ. ನಾವು ನಿಮ್ಗೆ ಇನ್ನೊಂದಪ್ಪ ತಂದೆ ಈ ಕ್ರಿಸ್ಮಸ್ ಅನ್ನು ಆಚರಿಸುವಂತಹ ಒಂದು ಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಾವು ಬೇಡುವರಾಗಿದ್ದೇವಪ್ಪ, ಬಡ ಜನರಿಗೋಸ್ಕರ ನಾವು ಬೇಡುವರಾಗಿದ್ದೇವೆ. ಎಷ್ಟೋ ಮಂದಿ ಬಡ ಜನರು ಇದ್ದಾರಪ್ಪ ತಂದೆ. ಹೌದಪ್ಪ ತಂದೆ, ಅವರಿಗೆ ಅನುಕೂಲಗಳು ಒದಗಿ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಆರ್ಥಿಕ ಪರಿಸ್ಥಿತಿಗಳು ಒದಗಿ ಬರಲಿ, ಅವರ ಕುಟುಂಬಕ್ಕೆ ಒಂದು ಬೆಳಕು ಅಪ್ಪ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜ ನಿನಗೆ ಸ್ತೋತ್ರವಾಗಲಿ. ಈ ಕ್ರಿಸ್ಮಸ್ ಹಬ್ಬದ ಮುಖಾಂತರಪ್ಪ ಅವರ ಜೀವಿತಕ್ಕೆ ಒಂದಪ್ಪ ತಂದೆ ಒಂದು ಬದಲಾವಣೆ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ, ಆರಾಧನೆ ಆಗಲಿ ಅಪ್ಪ ತಂದೆ. ಲೋಕದ ಬೆಳಕು ಹೌದಪ್ಪ ತಂದೆ, ನೀನು ಬಂದು ನಮಗೆ ಅಪ್ಪ ತಂದೆ
ನಿನ್ನ ಬೆಳಕನ್ನು ಪರಿಚಯಿಸಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ, ನಿನಗೆ ಸ್ತೋತ್ರ. ಹೌದಪ್ಪ, ಎಲ್ಲರ ಒಂದು ಹೃದಯದಲ್ಲಿ ನೀನಬ್ಬ ಬೆಳಗು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ. ಎಲ್ಲಾ ಬಡವರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತಾನೆ. ಅದೇ ರೀತಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸ್ತೇವಪ್ಪ ತಂದೆ. ಆಶೀರ್ವದಿಸು ಅಪ್ಪ ತಂದೆ. ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇನಪ್ಪ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರ ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಉತ್ತಮವಾದ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ. ವಿಶೇಷವಾಗಿ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗುವಾಗ ವಿಶೇಷವಾದ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. Pastor, hello. ಹೇಳಿ, ಹೇಳಿ. ಯಾ, ಮಿಸ್ಸಸ್ಗೆ ಸ್ವಲ್ಪ ಪ್ರೇಯರ್ ಮಾಡಿದ್ರಿ, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ. ಕಂಟಿನ್ಯೂ ಟು ಪ್ರೇ ಫಾರ್ ಹರ್ ಅಂಡ್ ಫಾರ್ ಫ್ಯಾಮಿಲಿ, ಎಸ್ಪೆಷಲಿ ವಿನಯ್ ಅಂಡ್ ಪೂಜಾ. ಆಮೇಲೆ ನಮ್ದು ಇನ್ನೊಂದು ಸೊಸಿ ಇಸ್ ಕ್ಯಾರಿಂಗ್, ಪೂನಾದವಳು, ರುಕ್ಸಾರ್ ಅಂತ. ಸೊ ಜಸ್ಟ್ ಪ್ರೇ ಫಾರ್ ಹರ್. ಅವ್ರ ಹೆಸರು ಏನಂದ್ರೆ? ರುಕ್ಸಾರ್. KSAR. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಈ ದಿನ ಇಡೀ ಜಗತ್ತು ವಿಶೇಷವಾದಂತ ಸಂಭ್ರಮಕ್ಕಾಗಿ ಹಾತೊರೆಯುತ್ತಿರುವಾಗ ನಿನ್ನ ಕೃಪೆ ಇರಲಿ ಸ್ವಾಮಿ, ನಿನ್ನ ದಯೆ ಇರಲಿ. ಈ ಸಂತೋಷದ ಈ ಸಮಯ ನಿನ್ನ ಮಕ್ಕಳಾದಂತ ಎಲ್ಲ ಕ್ರೈಸ್ತರ ಜೀವಿತದಲ್ಲಿ ವಿಶೇಷವಾದಂತ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ತರಲಿ ತಂದೆ. ನಿನ್ನ ಕೃಪೆಯಿಂದ ಈ ಅವಕಾಶವನ್ನ ಪಡೆದಿರುವುದರಿಂದ ಸ್ವಾಮಿ, ನಿನ್ನಲ್ಲಿ ಸಂತೋಷಿಸುವಂತ, ಉಲ್ಲಾಸಿಸುವಂತ ಪ್ರತಿಯೊಂದು ಜೀವವು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಲೋಕದ ಕಟ್ಟ ಕಡೆಯಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ನೀನು ಪ್ರವೇಶಿಸುವಂತೆ ಕೃಪೆ ತೋರು. ಈ ಲೋಕದಲ್ಲಿ ಕತ್ತಲೆಯಲ್ಲಿ ಇರುವಂತ ಜನಾಂಗಗಳನ್ನ ಬೆಳಕಿಗೆ ಕರೆಯುವುದಕ್ಕೋಸ್ಕರ 2000 ವರ್ಷಗಳ ಹಿಂದೆ ನೀನು ಜನನವನ್ನ ಹೊಂದಿದಿ ಸ್ವಾಮಿ. ತಂದೆಯಾದ ದೇವರ ಚಿತ್ತಕ್ಕಾಗಿ ನೀನು ಈ ಲೋಕಕ್ಕೆ ನರಾವತಾರವೆತ್ತಿ ಬಂದಿದಿ ಸ್ವಾಮಿ. ಮಾನವನ ಜೀವಿತದಲ್ಲಿ ಕತ್ತಲೆಯನ್ನ ಹೋಗಲಾಡಿಸಿದಿ ಸ್ವಾಮಿ. ಪಾಪವೆಂಬ ಅಂಧಕಾರವನ್ನ ತೆಗೆದು ಹಾಕಿದಿ ಕರ್ತನೆ. ಅಂದು ಆ ನಿನ್ನ ಪರಿಶುದ್ಧವಾದ ಬೆಳಕು ಈ ಭೂಮಿಯನ್ನ ಪ್ರವೇಶ ಮಾಡಿದ್ದರಿಂದ ಸ್ವಾಮಿ, ಈ ಭೂಮಿ ಮೇಲೆ ನಿತ್ಯವಾದಂತ ನಿನ್ನ ಬೆಳಕು ಸದಾ ಕಾಲವು ಪ್ರಕಾಶಿಸುತ್ತಾ ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ಮಾನವನ ಜೀವಿತವು ಕತ್ತಲೆಯಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ಬೆಳಕಿನಲ್ಲಿ ಜೀವಿಸುವ ಹಾಗೆ ಕಾರ್ಯ ಮಾಡಿದ್ದಿ ತಂದೆ. ನಿನ್ನ ಆತ್ಮನ ಮುಖಾಂತರವಾಗಿ ದಿನನಿತ್ಯವೂ ಸಾವಿರಾರು ಜನರು ಈ ಬೆಳಕನ್ನ ಹೊಂದಿಕೊಂಡು ಕತ್ತಲೆಯಿಂದ ಬಿಡುಗಡೆ ಹೊಂದಿ ಪಾಪದ ಬಲೆಯಿಂದ ತಪ್ಪಿಸಿಕೊಂಡು ನಿತ್ಯನಾದಂತ ನಿನ್ನನ್ನ ಆರಾಧಿಸಲು, ನಿನ್ನನ್ನು ಪ್ರೀತಿಸಲು ತಮ್ಮ ಹೃದಯಗಳನ್ನ ಒಪ್ಪಿಸಿಕೊಡುವಂತೆ ಕಾರ್ಯ ಮಾಡುತ್ತಾ ಬಂದಿದ್ದೀಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಪಾಪಿಗಳಲ್ಲಿ ಪ್ರಮುಖರಾದಂತ ಪಾಪಿಗಳಾದ ನಮ್ಮಂತವರಿಗೂ ನೀನು ವಿಶೇಷವಾದ ಕರುಣೆಯನ್ನ ತೋರಿಸಿ ನಾವು ನಿನ್ನ ಮಕ್ಕಳಾಗಿ ಅಧಿಕಾರವನ್ನು ಹೊಂದಿ ಈ ಭೂಮಿ ಮೇಲೆ ಸ್ವಾಮಿ ಆ ಅಧಿಕಾರದಿಂದ ನಿನ್ನ ಸತ್ಯದ ಸುವಾರ್ತೆಯನ್ನು ಈ ಲೋಕಕ್ಕೆ ಸಾರುವಂತೆ ನಿನ್ನ ಆತ್ಮನು ನಮ್ಮ ಹೃದಯದಲ್ಲಿ ಹೊಳೆದು ದಿನನಿತ್ಯವೂ ಸ್ವಾಮಿ ಈ ಪರಿಶುದ್ಧವಾದಂತ ಆಲೋಚನೆಯೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ನಾಮವನ್ನು ಘನಪಡಿಸುವಂತ ಅವಕಾಶವನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಭೂಮಿ ಮೇಲೆ ಇಂಥ ಕಾರ್ಯಗಳು ಎಷ್ಟೋ ನಿನ್ನ ಭಕ್ತರ ಜೀವಿತದಲ್ಲಿ ನಡೆಯುತ್ತಾ ಇದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಎಷ್ಟೋ ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರುವಂತ ಮಕ್ಕಳು ಈ ಶುಭ ಸಂದೇಶಕ್ಕಾಗಿ
ಈ ಭೂಮಿ ಮೇಲೆ ಕಷ್ಟಗಳನ್ನ ಪ್ರಯಾಸಗಳನ್ನ ಪಡುತ್ತಾ ಈ ಸಂತೋಷವು ಕತ್ತಲೆಯಲ್ಲಿ ಇರ್ತಕ್ಕಂಥವರಿಗೆ, ಸರಿಯಲ್ಲಿರ್ತಕ್ಕಂಥವರಿಗೆ, ಸೈತಾನ ಬಂಧನದಲ್ಲಿ ಸಿಕ್ಕಿಕೊಂಡಿರುವಂತವರಿಗೆ ಬಿಡುಗಡೆ ಆಗುವುದಕ್ಕೋಸ್ಕರ ಸ್ವಾಮಿ ಕಾರ್ಯ ಮಾಡುತ್ತಿರುವಾಗ ನಿನ್ನ ವಿಶೇಷವಾದ ಕೃಪೆಯನ್ನ, ದಯೆಯನ್ನ ನಿನ್ನ ಸೇವಕರ ಜೊತೆಯಲ್ಲಿ, ಅವರ ಕುಟುಂಬ ಮಕ್ಕಳ ಜೊತೆಯಲ್ಲಿ, ಹಾಗೂ ನಿನ್ನನ್ನು ಪ್ರೀತಿಸಿ ನಿನ್ನ ಸೇವೆ ಮಾಡುವಂತ ಪ್ರಿಯರಾದಂತ ಎಲ್ಲಾ ದೇವ ಮಕ್ಕಳ ಜೊತೆಯಲ್ಲಿ ಸದಾ ಕಾಲವು ಇಮ್ಮಡಿಯಾಗಿ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಈ ಲೋಕದಲ್ಲಿ ಈ ಸಂತೋಷಕ್ಕೆ ಕಾರಣನಾದಂತ ನೀನು ನಿನ್ನ ಮಕ್ಕಳ ಜೀವಿತದಲ್ಲಿ ಸದಾ ಕಾಲವು ಸ್ವಾಮಿ ನಾಯಕನಾಗಿದ್ದು ಪ್ರತಿದಿನವೂ ನಿನ್ನ ವಾಕ್ಯದ ಬೆಳಕನ್ನ ದಯಪಾಲಿಸಿ ಪ್ರತಿಯೊಂದು ಆತ್ಮಕ್ಕೂ ಸ್ವಾಮಿ ಸತ್ಯದ ಸಂದೇಶವನ್ನು ತಿಳಿಸುವಲ್ಲಿ ನೀನೇ ಸ್ವಾಮಿ ನಿನ್ನ ಭಕ್ತರ ಕಾಲುಗಳನ್ನ ಜಿಂಕೆಗಳಂತೆ ಚುರುಕುಗೊಳಿಸಿ ಉನ್ನತವಾದ ಪ್ರದೇಶಗಳಲ್ಲಿ ನಡೆಸಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸ್ವಾಮಿ ಬಿಡುಗಡೆಯಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ದುಷ್ಟನ ಸಾವಿನಲ್ಲಿ ಕಿಂಚಿತ್ತಾದರೂ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು ನೀತಿವಂತನಾಗಿ ಬಾಳುವುದೇ ಲೇಸು ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. ಈ ಲೋಕವು ದುಷ್ಟತ್ವದಲ್ಲಿ ತುಂಬಿದೆ ಸ್ವಾಮಿ, ಪಾಪದಲ್ಲಿ ಮುಳುಗಿದೆ ಸ್ವಾಮಿ. ಪಾಪದಲ್ಲಿ ದೇವ ಎಂಬತಕ್ಕಂಥ ಭಯವೇ ಇಲ್ಲದೆ ಬದುಕುತ್ತಾ ಇರುವಂತ ಈ ಕೊನೆಯ ಕಾಲದಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಬೆಳಕು ಸ್ವಾಮಿ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮಾನವನ ಹೃದಯವನ್ನ ಪ್ರವೇಶಿಸಬೇಕಾಗಿದೆ ಸ್ವಾಮಿ. ನಿನ್ನ ಸತ್ಯವು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಬಿಡುಗಡೆಯನ್ನ ಉಂಟು ಮಾಡಬೇಕಾಗಿದೆ ಸ್ವಾಮಿ. ಸೈತಾನ ಕಾರ್ಯಗಳು ಲಯವಾಗಬೇಕಾಗಿದೆ ಸ್ವಾಮಿ. ಅಂಧಕಾರವು ತೆಗೆದು ಹಾಕಲ್ಪಡಬೇಕಾಗಿದೆ ಮಾನವನ ಜೀವಿತದಲ್ಲಿ ಸ್ವಾಮಿ. ಈ ಪಾಪದ ನಿಮಿತ್ತ ಆವರಿಸಿಕೊಂಡಿರುವಂತ ಕಷ್ಟಗಳು, ಸಂಕಟಗಳು, ದುಃಖಗಳು, ನೋವುಗಳು, ಬಾಧೆಗಳು, ಕಣ್ಣೀರು, ಮರಣಗಳು ಸಂಪೂರ್ಣವಾಗಿ ತೆಗೆದು ಹಾಕಲ್ಪಡಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ 2000 ವರ್ಷಗಳ ಹಿಂದೆ ನೀನು ಈ ಲೋಕಕ್ಕೆ ಜನಿಸಿ ಬಂದಿದ್ದಿ ಸ್ವಾಮಿ. ಈ ಸತ್ಯದ ಸುವಾರ್ತೆಯು ಈ ಕೊನೆ ಕಾಲದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಪ್ರವೇಶ ಮಾಡುವ ಹಾಗೆ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಮುಟ್ಟು ಸ್ವಾಮಿ. ಬಡವರನ್ನ, ಅನಾಥನ ವಿಧಿಯವ್ರನ್ನ ಪರಾಮರ್ಶು ಸ್ವಾಮಿ. ಕಷ್ಟ ಕಾಯಿಲೆಗಳನ್ನ ಹೋಗಲಾಡಿಸು ಸ್ವಾಮಿ. ಕೇಡಿನಿಂದ, ಅಪಾಯಗಳಿಂದ, ಅಪಘಾತಗಳಿಂದ ತಪ್ಪಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ಈ ಸಂತೋಷದ ಸಂಭ್ರಮದ ದಿನಗಳಲ್ಲಿ ಸುಖ, ಸಂತೋಷ, ಸಮಾಧಾನ ಹೆಚ್ಚಾಗುವಂತೆ ಕಾರ್ಯ ಮಾಡು. ನೆಮ್ಮದಿಯ ಬದುಕನ್ನ ಕಂಡುಕೊಳ್ಳುವಂತೆ ಸಹಾಯ ಮಾಡು. ಪಾಪದ ವಶದಿಂದ ಬಿಡುಗಡೆ ಹೊಂದಿ ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಪವಿತ್ರತೆಯನ್ನು ಅನುಭವಿಸುತ್ತಾ ನಿತ್ಯತ್ವಕ್ಕಾಗಿ ತಮ್ಮ ಜೀವಿತವನ್ನ ಕಲ್ವಾರಿಸಿ ಕ್ರೂಜೆಯ ಬಳಿಗೆ ತೆಗೆದುಕೊಂಡು ಬರುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಂದು ಕುಟುಂಬವನ್ನ ಆಶೀರ್ವದಿಸು ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಶೀರ್ವದಿಸು ಸ್ವಾಮಿ. ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ನಿವಾಸಿಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಎಲ್ಲಾ ಜನಾಂಗಗಳನ್ನ ಆಶೀರ್ವದಿಸು. ಎಲ್ಲಾ ಜನಾಂಗಕ್ಕೂ ನೀನು ಬೆಳಕಾಗಿ ನೇಮಿಸಲ್ಪಟ್ಟಿದೆಯಪ್ಪ. ನೀನು ನಿನ್ನ ಬೆಳಕನ್ನ ಈ ಭೂಮಿ ಮೇಲೆ ಮಹಿಮಾತಿಶಯದಿಂದ ಪ್ರಕಾಶಮಾನವಾಗಿ ಸ್ವಾಮಿ ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ನಿನ್ನ ವಾಕ್ಯ ಎಂಬ ಬೆಳಕು ಮಾನವರ ಮಧ್ಯದಲ್ಲಿ ಪ್ರಕಾಶಿಸಿ ಕತ್ತಲೆಯನ್ನು ಹೋಗಲಾಡಿಸಿ ಈ ಕಷ್ಟ ಸಂಕಟದ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕಾಗಿ ಪ್ರತಿಯೊಬ್ಬರನ್ನು ನಡೆಸಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ಈ ವರ್ಷದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಕ್ರಿಸ್ಮಸ್ ಶುಭಾಶಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲರಿಗೂ ಹಿತವನ್ನು ಶುಭವನ್ನು ಅನುಗ್ರಹಿಸು ತಂದೆ. ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಾವು ನಿನ್ನ ಸಂತೋಷದಲ್ಲಿ ಪಾಲು ಹೊಂದುವಂತೆ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಸಹ ನಿನ್ನ ಸೇವೆಯ ಆ ಒಂದು ಋಣದಲ್ಲಿ ಭಾಗಿಗಳಾಗುವಂತೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆದು ಅನೇಕರನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸುವಂತೆ ನಮ್ಮನ್ನ ಚೈತನ್ಯ ಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹಿರಿಯರಾದಂತಹ ಪ್ರೇಮನಾಥ್ ಕೋಲ್ಕರ್ ಅವರನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವ್ರು ಕೊಡುವಂತ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯವರ ಮೇಲಿರಲಿ. ಅವರ ಶ್ರೀಮತಿಯವರಾದಂತಹ ಲಲಿತಮ್ಮ ಅವರನ್ನು ನೀನು ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಲೋಕವೇ ಸಂತೋಷಿಸುವಂತ ಈ ಸಮಯದಲ್ಲಿ ಅವರು ಸಂಪೂರ್ಣರಾಗಿ ಸ್ವಸ್ಥರಾಗಿ ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದಿ ಸಂತೋಷದ ಈ ಅನುಭವವನ್ನ ತಮ್ಮ ಜೀವಿತದಲ್ಲಿ ತಮ್ಮದಾಗಿಸಿಕೊಳ್ಳುವಂತೆ ಕಾರ್ಯ ಮಾಡು. ಅವರಿಗೆ ಬೇಕಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡಪ್ಪ. ಕೃಪೆಯಿಂದ ರಕ್ಷಿಸಿ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ವಿನಯವರಿಗೋಸ್ಕರ, ಪೂಜೆಗೋಸ್ಕರ ತಾತನನ್ನು ಬಲಪಡಿಸು, ಆಧರಿಸು, ಪರಾಮರಿಸು.
ಈ ಸಂತೋಷದ ಅನುಭವ ನಿರಂತರಕ್ಕೂ ಅವರ ಜೀವಿತದಲ್ಲಿ ನೆಲೆಗೊಳ್ಳುವಂತೆ ಕಾರ್ಯ ಮಾಡು. ಸಹೋದರಿ ಕುಕ್ಸಾರ್ ಅವ್ರಿಗೋಸ್ಕರ ಪ್ರಾರ್ಥನೆ, ಕೊಟ್ಟಂತ ಗರ್ಭಫಲಕ್ಕಾಗಿ ಸ್ತೋತ್ರ. ಮಗಳನ್ನ ಆಶೀರ್ವದಿಸು, ನಿನ್ನ ಕೃಪೆಯ ಮಗಳ ಮೇಲೆ ಇದ್ದು ಸ್ವಾಮಿ, ನೀನು ಈ ವಾಗ್ದಾನವು ನೆರವೇರುವ ತನಕ, ಆ ದಿನವನ್ನ ಅನುಭವಿಸುವ ತನಕ ಮಗಳ ಜೊತೆಯಲ್ಲಿ ನೀನಿದ್ದು ತಾಯಿ ಮಗು ಸುರಕ್ಷಿತವಾಗಿ ಆರೋಗ್ಯವಂತರಾಗಿ ಇದ್ದು ನೀನು ಕೊಡುವಂತಹ ಶುಭ ಸಂದೇಶವನ್ನ ತನ್ನ ಜೀವಿತದಲ್ಲಿ ತನ್ನ ಮಕ್ಕಳೊಟ್ಟಿಗೆ, ನೀನು ಕೊಡುವಂತ ಮಗುವಿನೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯ ಮಾಡು ಸ್ವಾಮಿ. ಆ ಕುಟುಂಬದ ನಾಯಕನು ನೀನಾಗಿದ್ದು ನಿನ್ನ ಸೇವೆಯಲ್ಲಿ ಇಂಥ ಆನಂದವನ್ನ ಸದಾ ಕಾಲವು ಅನುಗ್ರಹಿಸುತ್ತಾ ಬರಬೇಕೆಂದು ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಹಿರಿಯರಂತ ಎಲ್ಲಿ ನಮ್ಮವರನ್ನು ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಈ ಸಂತೋಷದ ದಿನಮಾನಗಳು ಅವರ ಜೀವಿತಕ್ಕೆ ಶುಭವನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ತರಲಿ. ನಿನ್ನಲ್ಲಿ ಆನಂದಿಸಲಿ, ಉಲ್ಲಾಸಿಸಲಿ, ಹರ್ಷಿಸಲಿ, ನಿನ್ನನ್ನು ಘನಪಡಿಸಲಿ ಸ್ವಾಮಿ. ಸಹೋದರ ಸ್ವಾಮಿ ಡೇವಿಡ್ ಅವ್ರಿಗೋಸ್ಕರ, ಅವರ ಕುಟುಂಬ ಮಕ್ಕಳಿಗಾಗಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನೇ ಸ್ವಾಮಿ ಅವರನ್ನು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಅವರ ಹೃದಯದಲ್ಲಿ ನಿತ್ಯಾನಂದವು ಅನುಭವಿಸುವ ಹಾಗೆ ಸಂತೋಷವನ್ನ, ಸಮಾಧಾನದ ಈ ದಿನವನ್ನ ನೀನು ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ಕ್ಷಣದ ಆನಂದವು ದಿನನಿತ್ಯವೂ ಅವರ ಜೀವಿತದಲ್ಲಿ ತುಂಬಿಕೊಳ್ಳುವ ಹಾಗೆ ಅನುದಿನವೂ ಸ್ವಾಮಿ ಅವರ ಜೀವಿತವನ್ನು ಆವರಿಸಿಕೊಂಡು ಸದಾಕಾಲ ಸಂತೋಷದಿಂದ, ಸಂಭ್ರಮದಿಂದ, ಸಂತುಷ್ಟಿ ಸಹಿತವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಅನುಭವಿಸುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಭವಿಷ್ಯಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನ ಕೊಡು ಕರ್ತನೆ. ವಿಶೇಷವಾಗಿ ಹಿರಿಯರಾದಂತ ಸ್ವಾಮಿ ಲೋಕೇಶ್ ಅವರನ್ನ, ಸಹೋದರಿ ರಾಜೇಶ್ವರಿ ಅವರನ್ನ ಮತ್ತು ಮಗಳಾದಂತ ಕರ್ತನೆ ಆನೆಯವರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ನಿನ್ನ ಕೃಪಾಹಸ್ತಕ್ಕೊಪ್ಪಿಸುತ್ತೇವೆ. ನಮ್ಮೆಲ್ಲರನ್ನ ನೀನು ಆಶೀರ್ವದಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ಈ ಪರಿಶುದ್ಧವಾದಂತ ಸಂತೋಷದ, ಸಮಾಧಾನದ ಈ ಆಶೀರ್ವಾದವನ್ನ ನಾವೆಂದಿಗೂ ಕಳಕೊಳ್ಳದ ಹಾಗೆ, ಮರೆಯದ ಹಾಗೆ, ದಿನನಿತ್ಯವೂ ಈ ಸಂತೋಷದಲ್ಲಿ ನಾವು ಉಲ್ಲಾಸಿಸುವ ಹಾಗೆ, ಇತರರಿಗೆ ಬೆಳಕಾಗಿ ಮಾದರಿಯಾಗಿ ಜೀವಿಸುವ ಹಾಗೆ ನಿನ್ನ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುತ್ತಾ ನಿನ್ನ ನಾಮವನ್ನು ಘನಪಡಿಸ್ಲಿಕ್ಕಾಗುವಂತೆ ಕೃಪೆ ತೋರಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ನೀನು ಮಾಡಿದೆಲ್ಲ ಮೇಲಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನ ಕೈ ಹಿಡಿದು ನಡೆಸು, ಕೃಪಾ ಕಟಾಕ್ಷದಿಂದ ನಮ್ಮನ್ನು ಸಂತೈಸು, ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸು. ದಿನನಿತ್ಯವೂ ನಾವು ನಡೆಯಬೇಕಾದ ಮಾರ್ಗವನ್ನ ಉಪದೇಶಿಸು, ಸನಾತನ ಮಾರ್ಗದಲ್ಲಿ ನಡೆಸು. ನಿನ್ನ ವಾಕ್ಯವು ಸ್ವಾಮಿ ಈ ಲೋಕದಲ್ಲಿ ಕತ್ತಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ ಮುಟ್ಟುವ ಹಾಗೆ ಪ್ರತಿ ದಿನದ ನಮ್ಮ ಜೀವನ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಅನುದಿನವೂ ನಮ್ಮ ಸಂಗಡ ಇರು ಸ್ವಾಮಿ. ಬರುವಂತ ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವಂತೆ, ಈ ಲೋಕಕ್ಕೆ ಆಶೀರ್ವಾದ ನಿಧಿಗಳಾಗಿ ಬದುಕುವಂತೆ, ನಿನ್ನ ನಾಮದ ಮಹಿಮೆಯನ್ನ ಈ ಲೋಕದಲ್ಲಿ ಪ್ರಚಾರ ಪಡಿಸುತ್ತಾ ನಿನ್ನ ಬರುವನ್ನು ಸಿದ್ಧಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವಂತ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವೂ ಸ್ವಾಮಿ ಈ ಶುಭ ಕ್ರಿಸ್ಮಸ್ ಆಶೀರ್ವಾದದೊಂದಿಗೆ ನೆಲೆಯಾಗಿರಲಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.